ಅಪಸಬಲೀಕರಣದ ಇಲಾಖೆ ವತಿಯಿಂದ ಆಯ್ದ ಕ್ರೀಡಾಪಟುಗಳು ಸೈಕ್ಲಿಂಗ್ ಮಾಡೋದಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ 35 ಜನರಿಗೆ ಇವತ್ತು ಅವರ ಕಾಂಪಿಟಿಷನ್ಗೆ ಹೋಗೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಸೈಕಲ್ಗಳನ್ನು ಇವತ್ತು ನಾವು ವಿತರಣೆ ಮಾಡಿದ್ದೇವೆ. ಸುಮಾರು 35 ಕ್ರೀಡಾಪಟುಗಳಲ್ಲಿ 21 ಜನರಿಗೆ ಕಾಂಪಿಟಿಷನ್ ಹೋಗೋದಕ್ಕೆ ಮತ್ತು 15 ಜನರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ವಿಧ ವಿಧವಾದಂಥ ಸೈಕಲ್ಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸೈಕಲ್ಗಳನ್ನು ಉಪಯೋಗ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಸ್ ಅಲ್ಲಿ ಒಲಿಂಪಿಕ್ಸ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಈ ರೀತಿ ಕಾಂಪಿಟಿಷನ್ಗೆ ಹೋಗೋದಕ್ಕೆ ಅದಕ್ಕೆ ಸರಿತೂಗುವಂಥ ರೀತಿಯಲ್ಲಿ ಅಂಥದ್ದೇ ಸೈಕಲ್ಗಳನ್ನು ಇವತ್ತು ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಒಂದು ಸೈಕಲ್ಗೆ ಸುಮಾರು ಹೆಚ್ಚಂದರೆ 14 ಲಕ್ಷ ರೂಪಾಯಿ ಆಗ್ತಕ್ಕಂಥ ಸೈಕಲ್ಗಳನ್ನು ಒಬ್ಬ ಕ್ರೀಡಾಪಟುಗೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಸೈಕಲ್ಗೆ 7 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಸೈಕಲ್ಗಳನ್ನು ಕೂಡ ಇವತ್ತು ನಾವು ವಿತರಣೆ ಮಾಡಿದ್ದೇವೆ. ವಿಶೇಷವಾಗಿ ಇದು ಬಿಜಾಪುರ, ಬಾಗಲಕೋಟೆ ಮತ್ತು ಗದಗ್ನಲ್ಲಿರ್ತಕ್ಕಂಥ ಏನು ವೆಲೋಡ್ರಾಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಆ ಕ್ರೀಡಾಪಟುಗಳಿಗೆ ಅಲ್ಲಿ ಮೂರು ಜಾಗದಲ್ಲಿ ಮಾಡ್ತಕ್ಕಂಥ ಆ ಕೋಚ್ಗಳಿಗೆ ಇವತ್ತು ನಾವು ಕೊಟ್ಟಿದ್ದೇವೆ. ಅವರು ಅದನ್ನು ಅಲ್ಲಿ ಉಪಯೋಗ ಮಾಡಿ, ತಯಾರು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಗಳಿಸಬೇಕು, ಮೆಡಲ್ಗಳನ್ನು ಗಳಿಸಬೇಕು ಅಂತೇಳಿ ನಾವು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಇಲಾಖೆ ವತಿಯಿಂದ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಯವರು ಕೂಡ ಈ ಸರಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ಯಾರು ಕಾಂಪಿಟೇಷನ್ಗೆ ಹೋಗ್ತಾರೆ ಅಥವಾ ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತೇವೆ. ಸರ್, ಈಗ ಬರ ಅಧ್ಯಯನ ಕೇಂದ್ರಕ್ಕೆ ಪತ್ರ ಬರೆದವರು, ಅದು ವಿಪಕ್ಷಗಳ ತೀರ್ಪಿಗೆ ಗುರಿಯಾಗಿರುವಂಥದ್ದು. ಮೊದಲು ಪರಿಹಾರ ಘೋಷಣೆ ಮಾಡಿ, ಪರಿಹಾರ ಇಲ್ಲಿ ಘೋಷಣೆ ಮಾಡಿದೇನೆ ಬರ ಪರಿಹಾರ ಕಂಡ ಅಂತ ಎಷ್ಟು ಮಟ್ಟಿಗೆ ಹೇಳ್ತೀರಾ ಅಂತ. ನೋಡಿ, ನಾವು ಕೇಳ್ತಾ ಇರೋದು ಇವತ್ತು ಕುಡಿಯೋ ನೀರಿಗೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ಕಾರ್ಯಕ್ರಮ ತಗೋಬೇಕಲ್ಲ. ಅದಕ್ಕೆ ನಾವು ಮಾಡಿಲ್ಲ ಸರಿ. ಅದಕ್ಕೆ ನಾವು ಅಡ್ವಾನ್ಸ್ ಆಗಿ NDRF ನಲ್ಲಿ ಅಡ್ವಾನ್ಸ್ ಆಗಿ ಹಿಂದೆ ಎಲ್ಲ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ನಮಗೆ ಬರಬೇಕಾದಂಥ ಹಣದಲ್ಲಿ ಒಂದಿಷ್ಟು ಹಣವನ್ನು ನಾವು ಮುಂಗಡವಾಗಿ ಕೊಡಿ ಅಂತೇಳಿ ಕೇಳಿ ಹಿಂದೆ ಎಲ್ಲ ಅನೇಕ ಸಂದರ್ಭದಲ್ಲಿ ನಾವು ಕೇಂದ್ರಕ್ಕೆ ಬೇಡಿಕೆ ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಪತ್ರವನ್ನು ಬರೆದಿದ್ದೇನೆ ಪ್ರಧಾನಮಂತ್ರಿಗಳಿಗೆ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ, ಆಮೇಲೆ ನಾವು ವರದಿಯನ್ನು ಸಲ್ಲಿಸ್ತೇವೆ. ಮುಖ್ಯಮಂತ್ರಿಗಳು, ನಾನು ಮತ್ತು ನಾವು ಸಚಿವರುಗಳು ಹೋಗಿ ಅವರಿಗೆ ಬೇಡಿಕೆ ಕೊಡ್ತೇವೆ. ಅದಕ್ಕೆ ಮೊದಲು ನಮಗೆ ಒಂದಿಷ್ಟು NDRF ನಲ್ಲಿ ಕೊಡಿ ಅಂತ ಹೇಳಿ ಕೇಳಿದ್ದೇವೆ. ತಪ್ಪೇನಿಲ್ಲ, ಅವ್ರು ಕೊಡೋದು ಬಿಡೋದು. ಅಲ್ಲ, ಈಗ ನಾವು ಟೀಮ್ಗಳನ್ನೆಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 1 ವಾರದೊಳಗಾಗಿ ವರದಿಯನ್ನು ಸಲ್ಲಿಸಿ ಕುಡಿಯೋ ನೀರಿನ ಪರಿಸ್ಥಿತಿ ಮತ್ತು ಮುಂದೆ ಬರದ ಪರಿಸ್ಥಿತಿ ಹೇಗಾಗ್ಬೋದು, ಜೊತೆಗೆ ಈ ರಿಸರ್ವಾಯರ್ಸ್ ಅಲ್ಲಿ ಎಷ್ಟು ನೀರಿದೆ, ನೀರು ಒಳಹರಿವು ಬರ್ತಾ ಇದೆಯಾ ಏನು, ಇದನ್ನೆಲ್ಲ ವರದಿಯನ್ನು 1 ವಾರದೊಳಗಾಗಿ ಸಲ್ಲಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳು, ನಾನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಆ ವರದಿ ಕೇಂದ್ರದ ಏನು ಪ್ಯಾರಾಮೀಟರ್ಸ್ ಅದನ್ನ ಆಧಾರದ ಮೇಲೆ, ಅಂದ್ರೆ ಮಳೆ ಎಷ್ಟಿರ್ಬೇಕು, ಮಳೆ ಬರದೇ ಇದ್ರೆ ಎಷ್ಟು ಪ್ರಮಾಣ ಇರಬೇಕು, ಮತ್ತು ಮಾಯಿಶ್ಚರ್ ಎಷ್ಟಿರ್ಬೇಕು, ಮತ್ತು ಅಲ್ಲಿನ ಮುಂದೆ ಬರ್ತಕ್ಕಂಥದ್ರಲ್ಲಿ ವರದಿ ರಿಪೋರ್ಟ್ಗಳು ಏನು ವೆದರ್ ರಿಪೋರ್ಟ್ಸ್ ಇದೆ, ಅದು ಈ ರೀತಿ ಅನೇಕ ಪ್ಯಾರಾಮೀಟರ್ಸ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರ ಆಧಾರದ ಮೇಲೆ ನಾವು ಡಿಕ್ಲೇರ್ ಮಾಡೋದಕ್ಕೆ ಮುಂದುವರಿತೇವೆ. ಸುಮ್ಮನೆ ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳಿದ್ದಾವೆ. ಅದರ ಆಧಾರದ ಮೇಲೆ ನಾವು ಒಂದು ಜಿಲ್ಲೆ ಅಥವಾ ಒಂದು ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ಪೀಡಿತ ಪ್ರಕರಣದಲ್ಲಿ ಸರ್ ಅಧಿಕಾರಿಗಳು
ತಪ್ಪು ಮಾಡಿದ್ದಾರೆ ಅಂತ ಹೇಳಿನೇ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡಿದ್ದು. ಈಗ ಆ ತಪ್ಪಿನ ಪ್ರಮಾಣ ಮತ್ತೊಂದು ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಮಾಡಿ ಈಗ ಅದನ್ನ ಗಣನೆಗೆ ತೆಗೆದುಕೊಂಡು ಇವತ್ತು ಸರ್ಕಾರ ಅದನ್ನ ಅವರಿಗೆ ಖುಲಾಸೆ ಮಾಡಿದ್ದಾರೆ. ಸಾವುಗಳಿಗೆ ಯಾರು ಜವಾಬ್ದಾರಿ? ಇಲ್ಲ, ಎಲ್ಲರೂ ಸೇರಿ ಆಗಿರೋದಲ್ಲ. ಇದೇನು ಇಂಥವ್ರು ಸ್ಪೆಸಿಫಿಕ್ ಆಗಿ ಇವರೇ ಮಾಡಿದ್ರು ಅಂತ ಹೇಳಕ್ ಬರೋದಿಲ್ಲ. ಸರ್, ಈಗ ಎರಡನೇ ಹಂತದ ಕ್ಯಾಬಿನೆಟ್ ಇಲ್ಲ, ಈಗ ಅವ್ರಿಗೆ ಕರೆದಿದ್ರೆ ಅವ್ರು ಹೋಗ್ತಾರೆ. ಈಗ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ. ಕರೀದೆ ಹೆಂಗ್ ಹೋಗ್ತಾರೆ? ಕರೆದ್ರೆ ನಾನು ಹೋಗ್ತೀನಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್, ಈಗ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು. 2 ತಿಂಗಳ ಸಮಯ ತಗೊಂಡಿದ್ದಾರೆ, ವರದಿ ತಗೊಂಡಿದ್ದಾರೆ ಸಮಿತಿ ಮಾಡಿ, ಆಮೇಲೆ ಅವರು ತೀರ್ಮಾನ ಮಾಡ್ತಾರಂತೆ. ಎಲ್ಲ ಒಂದ್ ಕಡೆ ದೇವೇಗೌಡರು ಮಾತಾಡಿರೋದು, ದೇವೇಗೌಡರು ಮಧ್ಯಪ್ರವೇಶ ಮಾಡಿರೋದು ಹಿನ್ನಡೆ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅಂತ. ನೋಡಿ, ಇದು ರೈತರಿಗೂ ಮತ್ತು ಸರ್ಕಾರಕ್ಕೂ ಬಿಟ್ಟಿರ್ತಕ್ಕಂಥ ವಿಚಾರ. ಬೇರೆಯವರು ಹೋಗಿ ರಾಜಕಾರಣ ಮಾಡೋದಿದೆಯಲ್ಲ, ಅದು ಆಗಬಾರ್ದು. ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಏನು ಕ್ರಮ ತಗೊಳ್ಳೋದಕ್ಕೆ ಹೊರಟಿದ್ದೇವೆ, ನಾವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಒಂದು ಟೌನ್ಶಿಪ್ ಅನ್ನು ಮಾಡಬೇಕು, ಅದನ್ನ ಬಿಡದಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಬಹಳ ದಿವಸದಿಂದ ಅದರ ಬಗ್ಗೆ ಚರ್ಚೆ ಆಗಿದೆ. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಇರುವಂತ ಸಂದರ್ಭದಲ್ಲಿ ಅದನ್ನೆಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಹೊಸದಾಗಿ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಸರಿ ಕಾಣಿಸೋದು. ನನ್ನನ್ನು ಜೈಲು ಕಳಿಸೋ